ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜಂಜೀಗಳು ಕೂಡ ನಮ್ಮವರೇ, ಅವರೇನು ದೇಶದ್ರೋಹಿಗಳಲ್ಲ ಅನ್ನುವಂಥ ಒಂದು ಬೀಜ ಮಾತನ್ನು ಹೇಳಿದ್ದಾರೆ ನಮ್ಮ RSS ಮುಖ್ಯಸ್ಥರಾದಂಥ पूज्य मोहन भागवत जी। और हम लोगों को भी ऐसा देखना चाहिए कि अगर जैनजी चिल्ला रही है तो विरोध के लिए नहीं चिल्ला रही, कुछ तकलीफ है इसलिए चिल्ला, बिल्कुल उसको ठीक करना चाहिए। एजिटेशन जो होना है वो आपके खिलाफ या मेरे खिलाफ न होकर वो सिस्टम करेक्शन के लिए होना चाहिए। करेक्ट, तब सब ठीक रहेगा। तो इसमें आप मानेंगे कि संवाद यदि पहले से ही शुरू हुआ होता तो ये बाद में विषय ज्यादा ऊपर जाता है नहीं? जो नहीं होना चाहिए वो जब होता है तो कहीं ना कहीं इसमें चूक हो जाती, तभी होता है। ಬೀಜ ಮಾತು ಮುತ್ತು ಉದುರಿಸಿದಂಗೆ ಮಾತಾಡಿದ್ದಾರೆ. ಬಹಳ ಸಂತೋಷ ಆಯ್ತು ಇವ್ರ ಬಾಯಿಂದ ಈ ಮಾತನ್ನು ಕೇಳಲಿಕ್ಕೆ ನಾವೆಲ್ಲ ಕಾಯ್ತಾ ಇದ್ವಿ. ಯಾಕೆಂದರೆ ಇದೇ RSS ಬಗ್ಗೆ ಅದೇ ಜಂತರ್ ಮಂತರ್ನಲ್ಲಿ ಇದೇ ಜಿರಳೆಗಳು RSSನ ಗೂಂಡಾಗಳು ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಇದು ಜಂಜಿ ಪ್ರೊಟೆಸ್ಟು, ಇದು ನಾವು ಗಲಾಟೆ ಮಾಡ್ತಾ ಇರೋದೆಲ್ಲ RSS ಗೂಂಡಾಗಳು ಅಂತ ವೃಥಾ ಆರೋಪವನ್ನು ಹೊರಿಸಿದ್ದರು. ಅಂಥ RSSನ ಮುಖ್ಯಸ್ಥ ಈಗ ಜಂಜಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ, ಮಾತಾಡಲಿ. ಇವರು ಯಾವಾಗಲೂ ಮೋಹನ್ ಭಾಗವತ್ ಅವರು ಇದೇ ರೀತಿಯಾದಂಥ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕೊಡ್ತಾರೆ. ಇನ್ನೊಂದು ಸಲ ನರೇಂದ್ರ ಮೋದಿ ಅವರು ಬಹುಶಃ ದೇವರೇ ನನ್ನ ಇಲ್ಲಿ ಕಳಿಸಿರಬೇಕು, ಅದಕ್ಕಾಗಿ ನಾನು ಸೇವೆಗೆ ಬಂದಿದ್ದೇನೆ ಅಂತ ಕೆಲವೊಂದು ಸಲ ನನಗೆ ಅನಿಸತ್ತೆ ಅನ್ನುವಂಥ ಮಾತು ಹೇಳಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಇದೇ ಮೋಹನ್ ಭಾಗವತ್ ಜಿ ಮನುಷ್ಯರು ಯಾರೂ ದೇವರಾಗ್ಲಿಕ್ಕೆ ಸಾಧ್ಯ ಅಲ್ಲ, ದೇವರಲ್ಲ ಅಂತ ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಮನುಷ್ಯರು ದೇವರಾಗಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ, ಆದರೆ ದೇವರ ರೂಪದಲ್ಲಿ ಸಹಾಯವನ್ನು ಮಾಡ್ಬೋದು. ನಮ್ಗೆ ಯಾವತ್ತೋ ಒಂದು ಕಷ್ಟ ಇರುತ್ತೆ, ಕಷ್ಟ ಇದ್ದಾಗ ಇದ್ದಕ್ಕಿದ್ದಾಗ ಯಾವನೋ ಒಬ್ಬ ಬಂದು ನಮ್ಗೆ ಸಹಾಯ ಮಾಡಿಬಿಡ್ತಾನೆ. ದೇವ್ರ ಥರ ಬಂದೆಪ್ಪ ನೀನು ಅಂತ, ಆಪತ್ ಬಂಧು ನೀನು, ದೇವರೇ ನಿನ್ನ ಕಳಿಸಿರಬೇಕು, ಇಲ್ಲದೇ ಇದ್ದರೆ ನಿನಗೆ ಹೆಂಗೆ ಗೊತ್ತಾಗ್ತಿತ್ತು ನನಗೆ ಈ ಕಷ್ಟ ಇದೆ ಅಂತ, ನೀನಾಗಿ ಹುಡುಕ್ ಬಂದು ಕೊಟ್ಟಿದೆಯಲ್ಲಪ್ಪ, ನಿನ್ನ ನನ್ನ ಪಾಲಿನ ದೇವರು ಅಂತೀವಿ. ಅರ್ಥವನ್ನು ಯಥಾರ್ಥವಾಗಿ ತೆಗೆದುಕೊಳ್ಳಲಾರದೆ ಅದರ ತಾತ್ಪರ್ಯವನ್ನು ಸ್ವೀಕರಿಸಬೇಕು. ರಾಹುಲ್ ಗಾಂಧಿ ರೀತಿ ಮಾತಾಡಬಾರದು. ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿದರು ಏನಂತ, ಇವರು ಬಯಾಲಜಿಕಲ್ ಆಗಿ ಹುಟ್ಟಿಲ್ವಂತೆ, ದೇವರಿಂದ ಬಂದಿದ್ದಾರಂತೆ ಅಂತ ಹೇಳಿದರು. ಆತನಿಗೆ ಮೊದಲನೇದಾಗಿ ದೇವ್ರ ಬಗ್ಗೆ ಪರಿಕಲ್ಪನೆ ಇರಲಾರದಂಥ ವೃದ್ಧ ಯುವಕ ಆತ. ಈ ಕಡೆ ಯುವಕ ಅಲ್ಲ, ಆ ಕಡೆ ವೃದ್ಧ ಅಲ್ಲ, ಎಡಬಿಡಂಗಿ ವಯಸ್ಸಿನಲ್ಲಿ ಇರುವಂಥ ಮನುಷ್ಯ. ಆತನಿಗೆ ಬಯಾಲಜಿಕಲ್ ಆಗಲಿ ಅಥವಾ ದೈವಾಂಶ ಸಂಭೂತ ಆಗಲಿ ಅಥವಾ ದೇವರ ಅವತಾರಗಳಾಗಲಿ ಅದ್ರ ಬಗ್ಗೆ ಆತನಿಗೆ ಗೊತ್ತಿಲ್ಲ. ಆದರೆ ಸನಾತನತೆಯನ್ನು ನಂಬಿದಂಥ ಅಂಥದ್ದೊಂದು ದೊಡ್ಡ ಆರ್ಗನೈಸೇಷನ್ನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವ್ರಿಗೆ ನರೇಂದ್ರ ಮೋದಿಯವರ ಮಾತಿನ ತಾತ್ಪರ್ಯ ಅರ್ಥ ಆಗಬೇಕಾಗಿತ್ತು. ಅವತ್ತು ಅವ್ರಿಗೆ ಅರ್ಥ ಆಯಿತೋ ಅಥವಾ ಅವ್ರಿಗೆ ಹೇಳಲಿಲ್ಲ ಅಂತ ಅವ್ರು ಹೇಳ್ತಾರೋ ನನಗದು ಗೊತ್ತಿಲ್ಲ. ಈಗ ವಿಷಯಕ್ಕೆ ಬರೋಣ. ವಿಷಯ ಜಂಜಿಗಳು ದೇಶ ವಿರೋಧಿಗಳು. ನಾವು ಎಲ್ಲಿ ಹೇಳ್ತಾ ಇದ್ದೀವಿ ಜಂಜಿಗಳು ದೇಶ ವಿರೋಧಿಗಳಂತ? ಜಂಜಿ ಹೆಸರಿನಲ್ಲಿ ಛದ್ಮವೇಷವನ್ನು ಧರಿಸಿ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಈ ದೇಶವನ್ನು ಆಶ್ಚರ್ಯಗೊಳಿಸಬೇಕು ಅಂತ ಯಾರ್ಯಾರು ಓಡಾಡಿದ್ರಲ್ಲ ಅವರಿಗೆ ನಾವು ದೇಶ ವಿರೋಧಿಗಳು ಅಂತ ಇರೋದು. ಯಾರು ನೇಪಾಳನ್ನು ಮಾಡ್ತೀವಿ, ಬಾಂಗ್ಲಾದೇಶ ಮಾಡ್ತೀವಿ, ಶ್ರೀಲಂಕಾ ಮಾಡ್ತೀವಿ ಅಂಥೇಳಿ ಕ್ಯಾಮ್ರಾ ಮುಂದೆ ಕಿರುಚಾಡಿದ್ರಲ್ಲ ಅವರನ್ನು ನಾವು ದೇಶ ವಿರೋಧಿಗಳು ಅಂತ ಇದ್ದೀವಿ. ಎಲ್ಲಕ್ಕಿಂತ ಮಜಾ ಅಂದರೆ ನಿನ್ನೆ ಸಂಭಾಜಿನಗರದ ಇವರ ಕಾರ್ಯಕರ್ತರ ಸಭೆಯಲ್ಲಿ ಇವರ ಪದಾಧಿಕಾರಿಗಳ ಪಟ್ಟಿಯನ್ನು ಮಾಡಿದ್ದಾರೆ ಸ್ವಾಮಿ. ಜಂಜಿಗಳ ಪ್ರತಿನಿಧಿಗಳು ತಾನೇ ಇವರೆಲ್ಲ. ನಮ್ಮ ಮೋಹನ್ ಭಾಗವತ್ ಅವರು ಹೇಳೋ ಹಾಗೆ ಇವರು ಜಂಜಿಗಳು. ಈ ಜಂಜಿಗಳ ವಯಸ್ಸು ಎಷ್ಟಿದೆ ಅಂತ ನೋಡಿ ಇಲ್ಲಿ ನಾನು ಪಬ್ಲಿಷ್ ಮಾಡಿದ್ದೀನಿ. ಒಬ್ಬೊಬ್ಬರದೇ ವಯಸ್ಸನ್ನು ನೋಡಿ ಇವರೆಲ್ಲ 30ರ ಆಸುಪಾಸಿನಲ್ಲಿರೋರು, 40ರ ಹತ್ತಿರ ಇರೋರೆಲ್ಲ ಬಂದು ಇದರ ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ. ಅವರು ಜಂಜಿಗಳ ಪ್ರತಿನಿಧಿಗಳು ಅಂತ ತಮ್ಮನ್ನು ಸಾರ್ತಾ ಇದ್ದಾರೆ. ಈಗ ನಾವು ಹಾಗಾದರೆ ಜಂಜಿಗಳ ಪ್ರತಿನಿಧಿಗಳು ಅಂತ ಹೇಳಿದರೆ ನೀವು ಒಪ್ಕೋತೀರಾ? ನರೇಂದ್ರ ಮೋದಿ ಇನ್ಸ್ಟಾಗ್ರಾಮಿಗೆ ಬಂದು ಫ್ರೆಂಡ್ಸ್ ಅಂದರೆ ನೀವು ತಮಾಷೆ ಮಾಡಿದ್ರಿ, ಇನ್ನಿಲ್ಲದ ಹಾಗೆ ಲೇವಡಿ ಮಾಡಿದ್ರಿ, ವಿಡಂಬನೆ ಮಾಡಿದ್ರಿ, ಅಪಹಾಸ್ಯ ಮಾಡಿದ್ರಿ. ನರೇಂದ್ರ ಮೋದಿ ಜಂಜಿಯ ಪ್ರತಿನಿಧಿ ಅಲ್ಲ. ಹಾಗಾದ್ರೆ ಅಭಿಜಿತ್ ದೀಪ್ಗೆ ಯಾರು 30ರನ್ನು ದಾಟಿಕೊಂಡು ಮದುವೆ ಆಗಲಾರದೆ ಓಡಾಡ್ತಾ ಇದ್ದಾನೆ, ಈಗ ಅವನಿಗೆ ಹೆಣ್ಣು ಹುಡುಕ್ತಾ ಇದ್ದಾರೆ ಅವ್ರ ತಾಯಿ, ಆತ ಜಂಜಿನ ಅಂತ ನನಗೆ ಹೇಳಬೇಕು. ಸುಮಾರು 2,000 ಜನರ ಸಮ್ಮುಖದಲ್ಲಿ ನಮ್ಮ ಮೋಹನ್ ಭಾಗವತ್ ಅವರು ಮುಂಬೈನಲ್ಲಿ ಜಂಜಿ ಮತ್ತು ಜನ್ ಅಲ್ಫಾ 2,000 ಪ್ರತಿನಿಧಿಗಳ ಸಮ್ಮುಖದಲ್ಲಿ ಮಾತಾಡಿದರು. ಅವ್ರು ಹೇಳ್ತಾರೆ ಪ್ರತಿಭಟನೆ ಅನ್ನೋದು ಸಂವಾದದ ಒಂದು ಸ್ವರೂಪ ಅಂತೆ.
ಮಾತುಕತೆಯ ಸ್ವರೂಪ ಪ್ರತಿಭಟನೆ. ಯಾವಾಗ ಸಂವೇದನಾಶೀಲರಾಗಿ ನಮ್ಮ ಕಳವಳಗಳನ್ನು ನೀವು ಕೇಳೋದಿಲ್ವೋ ಆವಾಗ ಬೀದಿಗೆ ಇಳಿಯಬೇಕಾಗಿದ್ದು ಅನಿವಾರ್ಯವಾಗುತ್ತದೆ. ಆವಾಗ ಪ್ರತಿಭಟನೆಗಳು ನಡೆಯುತ್ತವೆ. ಕರೆಕ್ಟು, ನಾವೆಲ್ಲಿಲ್ಲ ಅಂತ ಇದ್ದೀವಿ. ಪ್ರತಿಭಟನೆ ಮಾಡೋದು ತಪ್ಪು ಅಂತ ನಾವೆಲ್ಲಿ ಹೇಳೇ ಇಲ್ಲ. ಪ್ರತಿಭಟನೆ ಈಗಲೂ ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಈ ದೇಶದಲ್ಲಿ ಯಾರಾದರೂ ಒಬ್ಬರೇ ಒಬ್ಬ ಅದರ ವಿರುದ್ಧವಾಗಿ ಒಂದೇ ಒಂದು ಶಬ್ದವನ್ನು ಮಾತನಾಡಿದಾರಾ? ನನಗೆ ದಯವಿಟ್ಟು ನೀವು ಹೇಳಿ. ಹೋಗಲಿ, ಎಡಚರರು ಕೂಡ ಅದರ ಬಗ್ಗೆ ಏನೂ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮನ್ನು ತಾವು ಅದರೊಳಗಡೆ ಹೇಗೆ ತೂರಿಕೊಂಡು ತೊಡಗಿಸ್ಕೋಬೇಕು ಅಂತ ಜಿರಳೆಗಳು ಓಡಾಡ್ತಾ ಇದ್ದಾವೆ. ಜುನೈದ್ ಕೂಡ ಅಲ್ಲಿ ಹೋಗಿದ್ದಾನೆ. ಆಯಿತಾ? ನಾವು ಪ್ರತಿಭಟನೆ ಅಂತ ಯಾವುದಕ್ಕಂತೀವಿ ಅಂದರೆ, ಯಾವ ಚಾರಿತ್ರ್ಯಶೀಲದ ಮೂಲಕ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಮೋಹನ್ ಭಾಗವತ್ ಹೇಳ್ತಾರೋ ಆ ಶೀಲ, ವ್ಯಕ್ತಿತ್ವ, ಅದನ್ನು ಬಳಸಿಕೊಂಡು ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವಂಥ ಯುವ ಪಡೆ ಇದೆಯಲ್ಲ, ಅದರ ಎಳಸು ಸ್ವಭಾವವನ್ನು ನಾವು ಜಂಜಿ ಅಂತ ಕರಿತೀವಿ. ಅಂದರೆ ಇನ್ನೂ ಅದು ಮಾಗಿಲ್ಲ, ಈಗ ತಾನೇ ಕಣ್ಣು ಬಿಡ್ತಾ ಇದೆ. ಕಣ್ಣು ಬಿಟ್ಟಾದಮೇಲೆ ಅದಕ್ಕೆ ಅನುಭವ ಆಗ್ತದೆ. ಅನುಭವ ಆದಮೇಲೆ ಅದು ಜೀವನದಲ್ಲಿ ಇನ್ನಷ್ಟು ಪಳಗ್ತದೆ. ಈ ಪ್ರಕ್ರಿಯೆ ಇದೆಯಲ್ಲ, ಪ್ರಕ್ರಿಯೆ ಪ್ರಾರಂಭಿಕ ಹಂತದಲ್ಲಿರುವ ನಾನು ಮೊದಲೇದಾಗಿ ಈ ಎರವಲು ಶಬ್ದಗಳಿಗೆ ತದ್ವಿರುದ್ಧ. ನಾನು ಜನ್ಜಿ ಅನ್ನೋದನ್ನು ಒಪ್ಕೊಳ್ಳಲ್ಲ, ಜನ್ ಅಲ್ಫಾ ಅನ್ನೋದನ್ನು ಒಪ್ಕೊಳ್ಳಲ್ಲ. ನಾನು ಯಾವುದೋ ಒಂದು ದೇಶದಲ್ಲಿ ಜಂಜಿ ದಂಗೆ ಅಂದ ತಕ್ಷಣ ನಮ್ಮ ದೇಶದಲ್ಲಿ ಜಂಜಿ ಆಗಬೇಕು ಅಂತ ಅರ್ಥ ಇಲ್ಲ. ಆಮೇಲೆ ಈ ಜಂತರ್ ಮಂತರಿಗೆ ಬಂದಿದ್ರಲ್ಲ ಡಾನ್ಸ್ ಬಾರ್ ಹುಡುಗಿಯರು, ಜಿ ಬಿ ರೋಡ್ನ ಪ್ರಾಸ್ಟಿಟ್ಯೂಟ್ಸು, ಆಮೇಲೆ ಪೊಲೀಸರು ಹೇಳುವಾಗೆ 2800 ಜನ ಕ್ರಿಮಿನಲ್ಗಳು, ಇವ್ರು ಯಾರೂ ಕೂಡ ಪ್ರತಿಭಟನೆಗೆ ಬಂದವರಲ್ಲ. ಮತ್ತು ಅವರನ್ನು ನಾವು ಈ ದೇಶದ ನಮ್ಮ ಜೊತೆ ಇರುವಂಥ ಪ್ರಜೆಗಳು ಅಂತ ನಾವು ಅವ್ರನ್ನ ಕರೆಯಲಿಕ್ಕಾಗ, ಸಾಮಾನ್ಯ ಜನತೆಯ ಜನಜೀವನದಲ್ಲಿರುವಂಥ ಜನ ಅಂತ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರು ಜಂಜಿ ಅಂತೂ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಬಂದಂಥ ಸುಮಾರು 1,00,000 ಜನ ಅಂದ್ಕೊಳ್ಳಿ, ಅವರು ಈ ದೇಶದಲ್ಲಿರುವಂಥ 140 ಕೋಟಿ ಜನರ ಪ್ರತಿನಿಧಿಗಳಲ್ಲ ಅವರು. ಒಂದನೇದ್ದು. ಎರಡನೇದ್ದು, ಬಂದವರೆಲ್ಲ ಜಂಜಿಗಳಲ್ಲ. ಎರಡನೇದ್ದು, ಅವ್ರು ಯಾರು ನೀಟ್ ಪರೀಕ್ಷೆಯಿಂದ ಸಂತ್ರಸ್ತರಾದಂಥವರಲ್ಲ. ಹೋಗಲಿ, ನೀಟ್ ಪರೀಕ್ಷೆಯಿಂದ ಸಂತ್ರಸ್ತರಾದ ಮಕ್ಕಳ ತಂದೆಗಳು ತಾಯಿಗಳು ಅಲ್ಲ ಅವರು. ಅವರೆಲ್ಲ ಒಂದು ಅಜೆಂಡಾ ಇಟ್ಕೊಂಡು ಹಮೇ ಚಾಹಿಯೇ ಆಜಾದಿ ಅಂತ ಕೇಳಿದಂಥವ್ರು. ನಮಗೆ ಇದನ್ನು ನೀವು ಹೇಳ್ತಿರಲ್ಲ LGBTQ ಅಂತೇಳಿ, ಅದರ ಪ್ರತಿಪಾದನೆಗೆ ಬಂದವರು ಒಂದಷ್ಟು ಜನ ಕಾಣಿಸ್ತಾರೆ, ಒಂದಷ್ಟು ಜನ ತೃತೀಯ ಲಿಂಗಿಗಳು ಕಾಣಿಸ್ತಾರೆ. ಅಂದರೆ ಅಲ್ಲಿ ನೀವು ಯಾವುದನ್ನು ನಿರ್ಮಲವಾಗಿ ಈ ದೇಶದಲ್ಲಿ, ಈ ದೇಶದ ಮೇಲೆ ಅಥವಾ ಈ ಸರ್ಕಾರದ ಮೇಲೆ ತಮಗಾದಂಥ ತೊಂದರೆ, ಕಳವಳವನ್ನು ವ್ಯಕ್ತಪಡಿಸಲಿಕ್ಕೆ ನಿರಭ್ರವಾಗಿ ಸಂಕಲ್ಪ ಮಾಡಿಕೊಂಡಂಥ ಜನ ಅಂತ ನಮಗೆ ಕಾಣಿಸ್ತಿಲ್ಲ. ಇರಲಿ, ಯಾವುದೇ ಪ್ರತಿಭಟನೆಯಲ್ಲಿ ಒಂದಷ್ಟು ಜನ ಆ ರೀತಿ ಈ ರೀತಿಯ ಜನಗಳು ಬಂದು ಸೇರ್ಕೊಂಡ್ಬಿಡ್ತವೆ, ಕ್ರಿಮಿಗಳು ಸೇರ್ಕೋತವೆ, ಜಿರಳೆಗಳ ಜೊತೆ ತಿಗಣೆಗಳು ಸೇರ್ಕೋತವೆ, ಒಪ್ಕೊಳ್ಳೋಣ. ಜಿರಳೆಗಳ ಜೊತೆ ತಿಗಣೆಗಳೇ ಜಾಸ್ತಿ ಆಗಿಬಿಟ್ರೆ, ಜಿರಳೆ 1%, 99% ತಿಗಣೆಗಳಾಗ್ಬಿಟ್ರೆ, ರಕ್ತ ಇರಲಿಕ್ಕೆ ಹೊರಟ್ಬಿಟ್ರೆ, ಅದನ್ನು ನಾವು ಪ್ರತಿಪಾದಿಸುವುದು ಹೇಗೆ, ಸಮರ್ಥನೆ ಮಾಡುವುದು ಹೇಗೆ, ಮತ್ತು ಅವ್ರನ್ನ ಈ ದೇಶದ ಜಂಜಿಗಳಂತ ಹೆಂಗೆ ಕರೆಯೋದು ಅಂತ ನನ್ನ ಪ್ರಶ್ನೆ. ಯಾರೋ ಒಬ್ಬರು ಹೇಳಿದರು, ಒಂದು ಹುಡುಗಿ ನರೇಂದ್ರ ಮೋದಿ ಅವರಿಗೆ ಬಾಯಿಗೆ ಬಂದ ಹಾಗೆ ಅಶ್ಲೀಲವಾಗಿ ಮಾತಾಡಿದರು. ಆಕೆ ನೋಯ್ಡಾದ ಸೆಕ್ಟರ್ 26 ಬ್ಯೂಟಿ ಪಾರ್ಲರಲ್ಲಿ ನೇಲ್ ಆರ್ಟ್ ಕಲೀಲಿಕ್ಕೆ ಹೋದಂಥ ಹುಡುಗಿ. ಆಕೆ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟು ತನ್ನ ತಂಗಿಯ ವಿಡಿಯೋವನ್ನು ಹಾಕಿ 15 ವರ್ಷ ನನಗೆ ಅಂತ ಹೇಳಿಕ್ಕೆ ಹೋಗ್ತಾಳೆ. ಸುಳ್ಳು ಅಂತ ಮೇಲ್ನೋಟಕ್ಕೆ ಸಾಬೀತಾಗತ್ತೆ. ಈ ರೀತಿ ಕಪಟ ನಾಟಕ ಆಡುವಂಥವ್ರು, ಷಡ್ಯಂತ್ರ ಮಾಡುವಂಥವ್ರು, ಟೂಲ್ ಕಿಟ್ಟನ್ನು ಇಟ್ಕೊಂಡು ಆಟ ಆಡುವಂಥವ್ರು, ಇವರನ್ನು ನಮ್ಮ ದೇಶದ ಜಂಜಿಗಳು ಅಂತ ಕರೀತಾ, ಅವರು ದೇಶದ್ರೋಹಿಗಳಲ್ಲ, ಅವರ ಕಳವಳಕ್ಕೆ ನಾವು ಸ್ಪಂದಿಸಬೇಕು, ನಾವು ಸ್ಪಂದಿಸದೆ ಹೋದಾಗ ಅವರು ಪ್ರತಿಭಟನೆ ಮಾಡ್ತಾರೆ ಅಂತ ನೀವು ಹೇಳಿದರೆ, ನೀವು ಯಾವ ಕಾಲಘಟ್ಟದಲ್ಲಿ ಇದನ್ನು ಮಾತಾಡಿದ್ದೀರಿ? ನಿಮ್ಮ ಮಾತು ಜನರಲ್ಲಿರ್ಬೋದು. ನನಗೆ ಅಪಾರವಾದ ಗೌರವ ಇದೆ. ಮೋಹನ್ ಭಾಗವತ್ಜಿ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ, ಎರಡು ಮಾತೇ ಇಲ್ಲ. ಯಾಕೆ ನಾನು ಸ್ವತಃ ಒಂದು ಕಾಲಕ್ಕೆ ಸ್ವಯಂ ಸೇವಕನಾಗಿದ್ದವನು. ಒನ್ಸ್ ಎ ಸ್ವಯಂ ಸೇವಕ್ ಈಸ್ ಆಲ್ವೇಸ್ ಎ ಸ್ವಯಂ ಸೇವಕ್. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಹೇಗೆ ಒನ್ಸ್ ಎ ಜರ್ನಲಿಸ್ಟ್ ಈಸ್ ಆಲ್ವೇಸ್ ಎ ಜರ್ನಲಿಸ್ಟ್, ಅದೇ ರೀತಿ ಒನ್ಸ್ ಎ ಸ್ವಯಂ ಸೇವಕ್ ಈಸ್ ಆಲ್ವೇಸ್ ಸ್ವಯಂ ಸೇವಕ್. ಹಾಗಿರುವಾಗ ನಮಗೆ ಅಭಿಪ್ರಾಯ ವ್ಯತ್ಯಾಸ. ನಾನು ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಅವರು ಹೇಳಿರುವಂಥ ಧೋರಣೆ, ಕಾಲಘಟ್ಟ, ಯಾವ ಕಾಲದಲ್ಲಿ ಮಾತನಾಡಿದ್ದೀರಿ, ಇದು ಯಾವ ರೀತಿ ತಿರುಗಿಕೊಳ್ಳುತ್ತೆ ಈ ದೇಶದಲ್ಲಿ, ಹೇಗೆ ನಿಮ್ಮ ಮಾತನ್ನು ಬಳಸಿಕೊಳ್ಳಲಾಗತ್ತೆ, ನೀವು ಮಾತನಾಡುವುದು ಅನಿವಾರ್ಯವಿತ್ತ. ನೀವು ಜಂಜಿ ಸಮಾವೇಶ ಮಾಡಿದ್ರಿ, ಭಾಳ ಸಂತೋಷ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಳೆಯ ಪ್ರಾಯದಲ್ಲಿ, ಬಾಲ್ಯದಲ್ಲಿಯೇ ರಾಷ್ಟ್ರಭಕ್ತಿಯನ್ನು ಬೆಳೆಸಬೇಕು, ಎರಡು ಮಾತೇ ಇಲ್ಲ. ಈಗಲೇ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನಾಗಿ ಮಾಡಿದರೆ, ಸ್ವಯಂ ಸೇವಕರನ್ನಾಗಿ ಮಾಡಿದರೆ ಮುಂದೆ ದೇಶದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾರೆ ಹುಡುಗರು ಹುಡುಗಿಯರು. ನಮ್ಗೆ ಅದ್ರ ಬಗ್ಗೆ ಭಾಳ ಖುಷಿ ಇದೆ. ಆದರೆ ಅದನ್ನು ಮಾಡ್ತಾ ಮಾಡ್ತಾ ನೀವು ಜನ್ ಅಲ್ಫಾ ಸಮಾವೇಶ ಅಂತ ಹೇಳ್ತಾ
ಮೊನ್ನೆ ಮಾಡಿದಂಥ ಪ್ರತಿಭಟನೆಯನ್ನು ಸಮರ್ಥನೆ ಮಾಡಿಕೊಂಡು ಅವ್ರು ಮಾಡಿದ್ದೆಲ್ಲ ಸರಿ ಅನ್ನುವ ರೀತಿಯಲ್ಲಿ ಹೇಳೋದಿದೆಯಲ್ಲ, ಅದು ಏನನ್ನು ತೋರಿಸತ್ತೆ ಅಂದರೆ ಈ ಸರ್ಕಾರದ ಧೋರಣೆ, ಈ ಸಮಾಜದ ಧೋರಣೆಗೆ ವ್ಯತಿರಿಕ್ತವಾಗಿ ನಿಮ್ಮ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ ಅನ್ನೋದನ್ನು ಹೇಳುತ್ತೆ. ಮೋಹನ್ ಭಾಗವತ್ ಅವರೇ, ದಯವಿಟ್ಟು ಮಾತನಾಡುವಾಗ ಆಲೋಚನೆಯನ್ನು ಮಾಡಿ. ನೀವು ಮಾತನಾಡುವ ಪದ ಹೇಗೆ ತಿರುಗಿಕೊಳ್ಳುತ್ತದೆ ಅನ್ನೋದು ಕೂಡ ಬಹಳ ಮುಖ್ಯ. ಅದು ಬಹಳಷ್ಟು ಸಲ ಸಾಬೀತಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳ್ಬಿಡ್ತೀನಿ, ಒಳಗಿನ ಸಮಸ್ಯೆ ಹೇಳ್ತೀನಿ. ಇದನ್ನು RSSನ ಭಾಳಷ್ಟು ಜನ ಒಪ್ಕೊಳ್ಳದೇ ಇರ್ಬೋದು. ಆದರೆ ನಾನು ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸ್ವಯಂ ಸೇವಕನಾಗಿ, ಒಬ್ಬ BJPಯನ್ನು ಇಷ್ಟಪಡುವವನಾಗಿ ಎಲ್ಲವನ್ನೂ ಮಿಳಿತಗೊಳಿಸಿ ಒಂದು ಮಾತು ಹೇಳ್ತೀನಿ. ಏನಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ವಾಂಛಲ್ಯ, ಸಂಕಲ್ಪ ಇನ್ನಿಲ್ಲದ ಹಾಗೆ ಧಮನಿಯಲ್ಲಿ ರಾಷ್ಟ್ರಭಕ್ತಿ, ಹಿಂದುತ್ವ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ, ಹಿಂದುತ್ವದವನ್ನು ಪ್ರತಿಪಾದಿಸುವಂಥ ಸರ್ಕಾರ ಆದ ಸಂದರ್ಭದಲ್ಲಿ ಅದನ್ನು ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥ ಅಭೀಪ್ಸೆ. ಯಾಕೆ ಸ್ವಾಮಿ, RSSನವರು ಏನಾದರೂ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆಯಾ? ನಾಳೆ ಮೋಹನ್ ಭಾಗವತ್ಜಿಗೆ ಈ ದೇಶದ ಪ್ರಧಾನಿ ನಡೆಸ್ಕೊಂಡು ಹೋಗ್ಲಿಕ್ಕಾಗತ್ತಾ? ಒಂದು ರಾಮ ಮಂದಿರದ ಆಡಳಿತಾತ್ಮಕ ವಿಚಾರವನ್ನು RSSನವ್ರಿಗೆ, ಅವರ ಟ್ರಸ್ಟ್ನವ್ರಿಗೆ ನಡೆಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು. ನನಗೆ ಈಗ ಹುಲಿಗೆ ಹಾರಲಿಕ್ಕಾಗಲ್ಲ ಅಂದ ತಕ್ಷಣ ಅದರ ದೌರ್ಬಲ್ಯ ಅಂತ ತಿಳ್ಕೊಬಾರ್ದು. ಹುಲಿಯ ಶಕ್ತಿಯೇ ಬೇರೆ. ಆನೆ ಮರ ಹತ್ತಲಿಲ್ಲ ಅಂದರೆ ಆನೆ ಮರ ಹತ್ತಲಿಕ್ಕೆ ಆಗಲ್ಲ, ಅದು ಅದರ ಶಕ್ತಿ ಬೇರೆ. ಪ್ರತಿಯೊಂದಕ್ಕೂ ಅದರದೇ ಆದ ಸಾಮರ್ಥ್ಯ, ಅದರದೇ ಆದ ಕ್ಷಮತ್ವ ಮತ್ತು ಅದರದೇ ಆದಂಥ ಕಲೆ, ಅಭಿವ್ಯಕ್ತಿ ಎಲ್ಲವೂ ಇರ್ತವೆ. ಅದರ ಪ್ರಕಾರ ಅದರ ಜೀವನ ನಡೀತಾ ಇರ್ತದೆ. ಈಗ ನಾವು ರಾಮ ಮಂದಿರವನ್ನು ಕೊಟ್ವಿ, ನೀವು ನಡೆಸ್ರಪ್ಪ ಅಂತ. ಏನಾಯಿತು? ರಾಜಕೀಯ ಪಕ್ಷ ಅದನ್ನು ನಡೆಸಿದ್ರು, ಇನ್ನೂ ಕೊಲಿಗೆಡಿಸಿದ್ರು, ಅದು ಬೇರೆ ವಿಚಾರ. ಆದರೆ ಆಡಳಿತಾತ್ಮಕ ಮಾಡಬೇಕಾದ ಕೆಲಸವನ್ನು ಆಡಳಿತ ಗೊತ್ತಿರುವಂಥ ಎಕ್ಸ್ಪರ್ಟ್ಗಳು, ತಂತ್ರಜ್ಞರು, ಅಕೌಂಟ್ ಮಾಡ್ಬೇಕಂದ್ರೆ ಅಕೌಂಟೆನ್ಸಿ ಗೊತ್ತಿರೋನಾಗ್ಬೇಕ್ರಿ, ಲೆಕ್ಕಾಚಾರ ಗೊತ್ತಿರೋವಂಥವ್ನು ಇರಬೇಕು. ಅಲ್ಲಿ ಕರ್ಕೊಂಬಂದು ಒಬ್ಬ ಬೌದ್ಧಿಕ ಭಾಷಣ ಮಾಡೋನ್ನ ಅಥವಾ ಮೇಸ್ತ್ರಿ ಕೆಲಸ ಮಾಡೋನು ಕರ್ಕೊಂಬಂದು ಲೆಕ್ಕ ನೋಡೋದ್ರೆ ನೋಡ್ಲಿಕ್ಕಾಗತ್ತಾ ಹೇಳಿ ಸ್ವಾಮಿ? ಅಂದರೆ ಯಾವ ಕೆಲಸವನ್ನು ಯಾರು ಮಾಡಬೇಕು ಅವ್ರು ಮಾಡ್ಲಿಕ್ಕೆ ಬಿಡಬೇಕು. ಈಗ ಅಮಿತ್ ಶಾ ಮಾಡುವ ಕೆಲಸವನ್ನು ನರೇಂದ್ರ ಮೋದಿ ಅವ್ರು ಮಾಡಲಿಕ್ಕಾಗಲ್ಲ, ನರೇಂದ್ರ ಮೋದಿ ಅವ್ರು ಮಾಡೋ ಕೆಲಸ ಅಮಿತ್ ಶಾ ಮಾಡಲಿಕ್ಕಾಗಲ್ಲ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶವನ್ನು ತನ್ನ ತಹಬಂದಿಗೆ ತಗೊಳ್ಕೊಂಡು ಬಂದ ಹಾಗೆ ನಾಳೆ ನರೇಂದ್ರ ಮೋದಿ ಅವ್ರಿಗೆ ಆಗದೇ ಇರ್ಬೋದು. ಒಂದು ರಾಜ್ಯವನ್ನು ನಿಭಾಯಿಸುವುದು ಬೇರೆ, ಒಂದು ದೇಶವನ್ನು ಮ್ಯಾನೇಜ್ ಮಾಡೋದು ಬೇರೆ. ನರೇಂದ್ರ ಮೋದಿ ಉತ್ತರ ಪ್ರದೇಶವನ್ನು ನಿಭಾಯಿಸಬಲ್ಲರು, ಯಾಕೆಂದರೆ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಅನುಭವ ಹೊಂದಿದ್ದಾರೆ. ನಾನು ಮಾತಿಗೆ ಹೇಳ್ತಾ ಇರೋದು ನಿಮಗೆ. ಹಾಗೆ ಎಲ್ಲದಕ್ಕೂ ಅದರದೇ ಆದ ವ್ಯಾಪ್ತಿ ಇರುತ್ತೆ ಮತ್ತು ಅದರದೇ ಆದಂಥ ಶಕ್ತಿ ಸಾಮರ್ಥ್ಯಗಳಿರ್ತವೆ. ಹಾಗಂತ ಸರ್ಕಾರ ರಚನೆ ಮಾಡಿದ ಹಿಂದುತ್ವದ ಪ್ರತೀಕವಾದಂಥವ್ರಿಗೆ ಮುಜುಗರ ಉಂಟು ಮಾಡುವ ಹೇಳಿಕೆ ಕೊಡೋದು, ಇದರ ಮೂಲಕ ಜಂಜಿಗಳನ್ನು ಓಲೈಸುವುದು ಮಾಡಲಿಕ್ಕೆ ಹೋದರೆ ಜಂತರ್ ಮಂತರ್ನಲ್ಲಿ ಮಾತಾಡ್ತಾರೆ. ಯಾವ ಅಭಿಜಿತ್ ದೀಪ್ಗೆ RSS ಗುಂಡೆ ಅಂತ 1,000 ಸಲ ಹೇಳಿದನು, 1,000 ಸಲ. ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಒಂದೇ ಒಂದು ಹೇಳಿಕೆಯನ್ನು RSS ಯಾವತ್ತಾದರೂ ಕೊಟ್ಟಿದೆಯಾ? ನೀವು ಕೊಡಲ್ಲ. ಯಾಕೆಂದರೆ ನಿಮ್ಮ ಧೋರಣೆ ಅದಲ್ಲ. ಎಲ್ಲೋ ಜಿರ್ಲೆ ಮಾತಾಡೋದಕ್ಕೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉತ್ತರ ಕೊಡಬೇಕಾಗಿಲ್ಲ ಅಂತ ನೀವು ಅದಕ್ಕೆ ಉತ್ತರ ಹೇಳ್ತೀರಿ. ನಾವು ಉತ್ತರ ಕೊಡಲಿ ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ, ಆದರೆ ನಾವು ಉತ್ತರ ಕೊಡೋದಿಲ್ಲ. ನಾವು ಉತ್ತರ ಕೊಡದೇ ಇರೋದರಿಂದ ಅವ್ರಿಗೆ ಇರುಸು ಮುರುಸು ಆಗತ್ತೆ, ಏನು ಮಾಡಪ್ಪ ನಮ್ಮ ಜೊತೆ ಜಗಳಕ್ಕೆ ಬರ್ತಾ ಇಲ್ಲ ಅಂತ ಭಾವಿಸ್ತಾರೆ ಅಂತ ನೀವು ಹೇಳ್ತೀರಿ. ಸರಿ, ನೀವು ಮಾತಾಡಬೇಡಿ, ಪತ್ರಿಕಾಗೋಷ್ಠಿ ಮಾಡಬೇಡಿ, ಸ್ಪಷ್ಟೀಕರಣ ಕೊಡಬೇಡಿ, ಕೇಸ್ ಹಾಕ್ಸ್ಬೇಡಿ ಅವನ ಮೇಲೆ, ನಿಮ್ಮ ಪಾಡಿಗೆ ನೀವು ದೇಶವನ್ನು ಕಟ್ಟಿ. ಆದರೆ ದೇಶ ಕಟ್ಟುವ ಸಂದರ್ಭದಲ್ಲಿ ಅನಗತ್ಯವಾಗಿ ನೀವು ಮಾತಾಡಬೇಡಿ ಅನ್ನೋದು ನನ್ನ ವಾದ, ಬೇರೆ ಇನ್ನೇನು ಅಲ್ಲ. ಒಬ್ಬ ಅಭಿಜಿತ್ ದೀಪ್ಗೆ, ಒಬ್ಬ ಸೌರವ್ ದಾಸು, ಈ ರೀತಿಯ ಜನ ಇವತ್ತು RSS, ಹಿಂದುತ್ವ ಮತ್ತು ಭಾರತೀಯ ಜನತಾ ಪಾರ್ಟಿ, NDA ಸರ್ಕಾರದ ವಿರುದ್ಧ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಫಸ್ಟ್ಗೆ ಶಿಕ್ಷಣ ವ್ಯವಸ್ಥೆ ಅಂತ ಮಾತಾಡಿದರು, ಈಗ ನಿರುದ್ಯೋಗ ಮಾತಾಡ್ತಾ ಇದ್ರ ಜೊತೆಗೆ ಇಥೆನಾಲ್ ಪೆಟ್ರೋಲನ್ನು ಶುರು ಮಾಡಿದ್ದಾರೆ. ಉದ್ದೇಶವೇ ಸರಿಯಲ್ಲ. ಆಮೇಲೆ ಇದರ ಹಿಂದೆ ಭಾಳ ದೊಡ್ಡದಾದಂಥ ವಿಧ್ವಂಸ ಶಕ್ತಿಗಳು ಕೆಲಸ ಮಾಡಿದವಂತೆ ಪೊಲೀಸ್ ಸೈಬರ್ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇದೆಲ್ಲ ಕೊಟ್ಟಾದ ಮೇಲೆ ನೀವು ಇದು ನಿಮ್ಮ ಮಾತು ಒಂದೊಂದು ಅಕ್ಷರವೂ ಕೂಡ ಜಗತ್ತಿನಾದ್ಯಂತ ಪಸರಿಸುತ್ತೆ. ವಾಷಿಂಗ್ಟನ್ ಪೋಸ್ಟು ನಿಂದ ಹಿಡಿದು ಗ್ಲೋಬಲ್ ಟೈಮ್ಸ್ವರೆಗೂ ಎಲ್ಲ ಕಡೆ ಪಬ್ಲಿಷ್ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ. ಗೊತ್ತಿದ್ದ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಏನಂತ, ಸಂವಾದದ ಸ್ವರೂಪ ಪ್ರತಿಭಟನೆ, ಯಾವಾಗ ಕಳವಳವನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಳೋದಿಲ್ಲ ಆವಾಗ ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ, ಆದ್ದರಿಂದ ಅದನ್ನು ನಾನು ಸಮರ್ಥಿಸ್ತೀನಿ ಅಂತ ಹೇಳೋದಿದೆಯಲ್ಲ. ಹಾಗಾದರೆ ಕಲ್ಲು ಹೊಡೆದದ್ದನ್ನೇ ನೀವು ಸಮರ್ಥಿಸ್ತೀರಾ? RF ಅವ್ರ ಮೇಲೆ ದಾಳಿ ಮಾಡಿದ್ದನ್ನು ಸಮರ್ಥಿಸ್ತೀರಾ? ಒಂದೇ ಒಂದು ಶಬ್ದವನ್ನು ಅದರಲ್ಲಿ ಸೇರಿಸ್ಬೋದಿತ್ತಲ್ಲ ನೀವು. ಏನಂತ,
ನೀವು ಪ್ರತಿಭಟನೆ ಹೆಸರಿನಲ್ಲಿ ಹಿಂಸಾತ್ಮಕ ಕ್ರಿಯೆ ಮಾಡಿದ್ದಿದೆಯಲ್ಲ, ಅದ್ರ ಬಗ್ಗೆ ನನ್ನ ಒಮ್ಮತವಿಲ್ಲ. ಈ ರೀತಿ ಮಾಡುವ ಮೂಲಕ ಜಂಜಿ ಸಮುದಾಯಕ್ಕೆ ಭಾಳ ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಶೀಲವನ್ನು ಕಾಪಾಡಿಕೊಳ್ಳಿ, ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತನ್ನಿ ಅಂತ ಹೇಳ್ಬೇಕಲ್ವ? ಯಾಕೆ ಹೇಳಲಿಲ್ಲ? ಅದನ್ನೂ ಹೇಳಬೇಕು. ನೀವು ಇಷ್ಟೆಲ್ಲ ಹೇಳಿದವ್ರು ಅದನ್ನೂ ಹೇಳ್ಬೇಕು ತಾನೆ. ನೀವೇ ತಿಳ್ಕೊಳ್ಳಿ ಅಂತ ಬಿಟ್ಬಿಡ್ಲಿಕ್ಕಾಗಲ್ವಲ್ಲ. ಇದೇನಾಗಿದೆ ನಮ್ಮಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದಿದೆಯಲ್ಲ, ಅದನ್ನು ನಾವು ಪೂಜಿಸಿ ಅದು ಹೇಳ್ದಂಗೆ ಕೇಳಿಕೊಂಡು ನಾವು ಅವ್ರು ಹೇಳ್ದಂಗೆ ದೇಶವನ್ನು ನಡೆಸಬೇಕು ಅಂತ ಅವ್ರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹಂಗೆ ಆಲೋಚನೆ ಶುರು ಮಾಡಿದ ತಕ್ಷಣ ಈ ರೀತಿ ಎಡವಟ್ಟುಗಳು ಮಾಡ್ತಾರೆ. ಇದರ ಲಾಭ ಯಾರಿಗೆ? ಇದರ ವೇದನೆ, ಇದರ ಯಾತನೆ, ಇದರ ಬೇಸರ, ಕಳವಳ, ಆತಂಕ ಎಲ್ಲ ನಮ್ಮಂಥವ್ರಿಗೆ. ಯಾಕಂದ್ರೆ ನಾವು ಸ್ವತಃ ಸ್ವಯಂ ಸೇವಕರಾಗಿದ್ದವರು, ಜೊತೆಗೆ ಪತ್ರಕರ್ತರಾದವರು, ಜೊತೆಗೆ ಪೊಲಿಟಿಕ್ ಅನಲಿಸ್ಟ್ ಆದವರು, ಜೊತೆಗೆ ರಾಷ್ಟ್ರಭಕ್ತಿಯನ್ನು ಇನ್ನಿಲ್ಲದ ಹಾಗೆ ನಿರಂತರವಾಗಿ ಸ್ಫುರಿಸುವಂಥ ಜನ. ನಮಗೆ ನೋವು. ಲಾಭ ಯಾರಿಗೆ? ಲಾಭ ಜಂಜಿ ಹೆಸರಲ್ಲಿ ಛದ್ಮವೇಷ ಧರಿಸಿದಂಥ ಜನ ಇದ್ದಾರಲ್ಲ, ಅವ್ರಿಗೆ ದೊಡ್ಡ ಮಟ್ಟದ ಲಾಭ. ನೋಡ್ರಿ, ನಿಮ್ಮ ಮೋಹನ್ ಭಾಗವತ ಹೇಳಿದರು ನಾವು ಮಾಡಿದ ಪ್ರತಿಭಟನೆ ಸರಿ ಇದೆ ಅಂತಾರೆ. ಉಳಿದದ್ದನ್ನು ನೋಡಲ್ಲ ಅವರು, ಒಂದೇ ಒಂದು ಸಾಲನ್ನು ನೋಡ್ತಾರೆ. ಹೇಗೆ ಜಸ್ಟಿಸ್ ಸೂರ್ಯಕಾಂತ್ ಹೇಳಿರುವಂಥ ಮಾತನ್ನು ತಿರುಚಿ ಜಿರ್ಲೆ ಪಾರ್ಟಿ ಆಯಿತು, ಅದೇ ರೀತಿ ಮೋಹನ್ ಭಾಗವತ್ ಹೇಳಿಕೆಯನ್ನು ಇಟ್ಕೊಂಡು ಇನ್ನು ಮುಂದೆ ಹಣಿಯುವ ಕೆಲಸ ಶುರುವಾಗುತ್ತೆ. ಕಾದು ನೋಡ್ತಾ ಇರಿ. ಆದ್ದರಿಂದ ಹೇಳೋದು, ದಯವಿಟ್ಟು ಮೋಹನ್ ಭಾಗವತ್ ಅವರು ಒಂದು ಮಾತನಾಡುವುದನ್ನು ನಿಲ್ಲಿಸಿಬಿಡಲಿ, ಕೇವಲ ಸಂಘಟನೆಯನ್ನು ನೋಡಿಕೊಳ್ಳಿ. ತಮ್ಮ ಕ್ಲೋಸ್ ಡೋರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳಿಗೆ, ಉಳಿದ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ ಮಾತಾಡಲಿ. ಈ ರೀತಿ ಬೇರೆ ಕಮ್ಯುನಿಟಿಯನ್ನು ಕರೆದ ಸಂದರ್ಭದಲ್ಲಿ ಆಲ್ಫಾ, ಬೀಟಾ, ಗಾಮಾ ಅಂತೆಲ್ಲ ಕರೆದು ಅವರೆದುರಿಗೆ ಸಾಮೂಹಿಕವಾಗಿ ಮಾಧ್ಯಮದವರೆದುರಿಗೆ ಮಾತಾಡಿ ನಮಗೆ ನೋವನ್ನು ಉಂಟು ಮಾಡಿಬಿಡಿ ಅನ್ನೋದು ನಮ್ಮ ಏಕಮೇವ ಅಭಿಲಾಷೆ. ಈಡೇರಿಸಿಬಿಟ್ರೆ ಸಂತೋಷ. ಇಲ್ಲಾಂದ್ರೆ ದಯವಿಟ್ಟು ನಿವೃತ್ತರಾಗಿಬಿಟ್ರೆ ಬೇರೆ ಯಾರನ್ನೂ ತಂದು ಕೂಡಿಸೋಣ. ನೀವೇ ಹೇಳಿದ್ರಲ್ಲ ಜಂಜಿಗಳು ಭಾಳ ಒಳ್ಳೆಯದು ಅಂತ, ಅವ್ರನ್ನೇ ಹೋಗಿ ಕೂಡಿಸ್ಬಿಡೋಣ. ಅವರೇ ಆಗಿಬಿಡಲಿ, ಸರ್ಸಂಘ ಚಾಲಕ ಆಗಿಬಿಡಲಿ. ಈ ದೇಶ ಅದನ್ನು ನೋಡೇ ಬಿಡಲಿ, ಹಾಗೆ ಹೋಗಲಿ ಅಲ್ವಾ? ಯೋಚನೆ ಮಾಡಿ ನೋಡಿ. ಸರಿ ಅನ್ನಿಸ್ತಾ ಇದ್ದರೆ ಖಂಡಿತ ಕೆಳಗಡೆ ಬರೀರಿ. ಅದನ್ನು ಸ್ವೀಕರಿಸುವಂಥ ಗುಣ ನನ್ನಲ್ಲಿದೆ. ನೀವು ಹೇಳಿದ್ದನ್ನು ನನಗೆ ಪ್ರಶಂಸಿಸಿ ದಯವಿಟ್ಟು ಹಾಕುವ ವಿಡಿಯೋ ಅಭಿಪ್ರಾಯಗಳಿಗಿಂತ ನೀವು ಅದನ್ನು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಏನು ಹಾಕ್ತಿರಲ್ಲ, ಅದನ್ನು ಹೆಚ್ಚು ಗಮನಿಸ್ತೀನಿ. ಯಾಕೆಂದರೆ ನಾನು ತಿದ್ದುಕೊಳ್ಳಿಕ್ಕಿರುವಂಥ ಒಂದು ಅವಕಾಶ ಅದು. ನಮಸ್ಕಾರ.